ಇನ್ನು ಶಾಲಾ ಕಾಲೇಜಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಬಸ್ ಅನ್ನ ನಿಲ್ಲಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಹೆದ್ದಾರಿಯಲ್ಲಿ ಧರಣಿಯನ್ನ ನಡೆಸಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆಯಿಂದಲೇ ಬಸ್ಗಾಗಿ ಕಾಯಬೇಕಾಗ್ತಿದೆ. ಶಾಲಾ ಕಾಲೇಜಿಗೆ ತಡವಾಗಿ ತಲುಪುವಂತ ಪರಿಸ್ಥಿತಿ ಎದುರಾಗ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಬಸ್ ವ್ಯವಸ್ಥೆಯನ್ನ ಕಲ್ಪಿಸದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಮಸ್ಯೆ ಆಗದ ಯಾಕೆ ಸ್ಟ್ರೈಕ್ ಮಾಡಕತ್ತೀರಿ? ನಮಗ ಹತ್ತಿಕುಣಿಗೆ ಊರಿಗೆ ಬಸ್ ಬಿಡವಲ್ರಿ. ನಮಗ ಸ್ಕೂಲಿಗೆ ಕಾಲೇಜಿಗೆ ಹೋಗಕ್ಕೆ ಟೈಮ್ ಆಗ್ಲತ್ತದ. ಈಗಂತರ ಸ್ಕೂಲ್ದಾಗ ಅಟೆಂಡೆನ್ಸ್ ಆನ್ಲೈನ್ ಹಾಕ್ಲತ್ತಾರ. ಅದಕ್ಕೆ ಕರೆಕ್ಟ್ ಟೈಮಿಗೆ ಹೋಗಿ ನಾವು ಅಟೆಂಡೆನ್ಸ್ ಹಾಕ್ಬೇಕು. ಅದಕ್ಕೆ 8:20ಕ್ಕೆ ನಮ್ಗೆ ಸ್ಕೂಲ್ ಒಂದು ಗೌರ್ಮೆಂಟ್ ಬಸ್ ಬೇಕು. ಅದಕ್ಕೆ ಈಗ ಎಷ್ಟು ದಿನದಿಂದ ಬಸ್ ಪ್ರಾಬ್ಲಮ್ ಆಗ್ಯದ? ಒಂದು ತಿಂಗಳು ಹಂಗೆ ಒಂದು ತಿಂಗಳಿಂದ ಪ್ರಾಬ್ಲಮ್ ಆಯ್ತು. ಹಂಗೆ ಶಾಣಗೌಡಗೆ ಹೋಗಿ ನಾವು ಅಲ್ಲೆಲ್ಲ ಹೇಳಿ ಬಂದ್ರೂ ಬಸ್ ಬಿಟ್ಟಿಲ್ಲ. MLA ಹೇಳಿದ್ರಿ ನನ್ನ ಭೇಟಿಯಾಗಿ? ಮತ್ತೆ ಅಂದ್ರೆ ನಾವು ಬಸ್ ಬಿಟ್ಟಿಲ್ಲ. ಅದಕ್ಕೆ ನಮಗೆ ಸರಿಯಾಗಿ ಬಸ್ ಬಿಡ್ಬೇಕು. ನಿನ್ನ ಹೆಸರೇನು? ಶಶಾಂಕ್. ಬಸ್ಸಿನ ಸಮಸ್ಯೆ ಆದ್ರಿ. ಒಂದು ಸಪ್ರೇಟ್ ಬಸ್ ನಮ್ಮ ಹತ್ತಿಕುಣಿ ಬೇಕು. ಯಾಕೆ ದಿನಾಲು ಕರೆಕ್ಟ್ ಬರ್ತಿತ್ತಲ್ಲ ಬಸ್? ಈಗ ಎಷ್ಟು ದಿನದಿಂದ ಸಮಸ್ಯೆ ಆಗದ ಇದು? ಭಾಳ ದಿನ ಐತ್ರಿ. ಒಂದ್ 2 ದಿನ ಬಿಟ್ಟಾಗ ಮಾಡ್ತೀರಿ ಹತ್ತಿಕುಣಿ ಬಸ್ ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡ್ಯಾರ. ಈಗ ನೀವು ಬೆಳಿಗ್ಗೆ ನಿಮ್ಗೆ ಎಷ್ಟಕ್ಕೆ ಬೇಕು ಬಸ್? ಕಾಲೇಜ್ 8:20 ತನಕ. ಈಗ ಬಸ್ಗಳು ಯಾಕೆ ನಿಂದ್ರಸವಲ್ರ? ನೀವೇನು ಪ್ರಾಬ್ಲಮ್? ಫುಲ್ಲಾಗಿ ದೂರದ ಬಸ್ಗಳು. ಹಿಂಗಾಗಿ ಕಾಲೇಜ್ ಹೋಗಕ್ಕೆ ತೊಂದರೆ ಆಗ್ಯದ. ಅಲ್ಲಿ ಬರೋ ಹೊತ್ನಾಗ ಹೋಗೋ ಟೈಮ್